ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ದಿನ ನಾವು ವ್ಯವಹಾರ ಜ್ಞಾನದಲ್ಲಿ ಮೊದಲನೇ ಅಧ್ಯಾಯವಾದ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವದ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ಮೊದಲಾಗಿ ನಿರ್ವಹಣೆ ಎಂದರೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ನಿರ್ವಹಣೆ ಅಂದರೆ ಒಂದು ಕಂಪನಿ ಅಥವಾ ವ್ಯವಹಾರ ಸಂಸ್ಥೆಯಲ್ಲಿ ಇತರರಿಂದ ಕೆಲಸ ಮಾಡಿಸಿಕೊಳ್ಳುವ ಕಲೆಯನ್ನು ನಾವು ಏನು ಕರಿತೀವಿ? ನಿರ್ವಹಣೆ ಅಂತ ಕರಿತೀವಿ. ಇತರರು ಅಂತ ಬಂದಾಗ ಈ ಒಂದು ಕಂಪನಿಯಲ್ಲಿ ಮಾಲಕರಿರ್ತಾರೆ, ನಿರ್ದೇಶಕರಿರ್ತಾರೆ, ಷೇರುದಾರರಿರ್ತಾರೆ ಮತ್ತು ಕಂಪನಿಯಲ್ಲಿ ವ್ಯವಸ್ಥಾಪಕರಿರ್ತಾರೆ, ಸಹಾಯಕ ವ್ಯವಸ್ಥಾಪಕರಿರ್ತಾರೆ, ಮೇಲ್ವಿಚಾರಕರಿರ್ತಾರೆ, ಕೊನೆಯದಾಗಿ ಕಂಪನಿಯ ಕಾರ್ಮಿಕರಿರ್ತಾರೆ. ಈ ಎಲ್ಲ ವ್ಯಕ್ತಿಗಳಿಂದ ಕೆಲಸವನ್ನು ಹೇಗೆ ನಿರ್ವಹಿಸಬೇಕು ಅಂದರೆ ಆ ಕೆಲಸಗಳನ್ನು ಪರಿಪೂರ್ಣವಾಗಿ ಹೇಗೆ ನಿರ್ವಹಿಸಬೇಕೆಂಬುದನ್ನು ಒಂದು ಕಲೆಯನ್ನು ನಾವೇನು ಕರಿತೀವಿ ಅಂದರೆ ನಿರ್ವಹಣೆ ಅಂತ ಕರಿತೀವಿ. ಅಂದರೆ ಕಂಪನಿಯಲ್ಲಿ ಇರ್ತಕ್ಕಂಥ ಒಂದು ಉತ್ಪಾದನೆ ಇರ್ಬೋದು, ಮಾರಾಟ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು,